ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳು ಸಮರ ಸಾರಿದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಜೆಡಿಎಸ್ನ ಪಾದಯಾತ್ರೆ ನಿನ್ನೆ ಪಾದಯಾತ್ರೆಯನ್ನು ಮಾಡಿದ್ರು, ಇಂದು ಕೂಡ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಇಂದು ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ನೀಡಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳು ಸಮರ ಸಾರಿದ್ದಾರೆ. ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಜೆಡಿಎಸ್ನ ಪಾದಯಾತ್ರೆ. ಅಂದರೆ ಸಂಪೂರ್ಣವಾಗಿ ಬಿಡದಿ ವಿಚಾರವನ್ನ ಕೈ ಬಿಡಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಜೆಡಿಎಸ್. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದ್ದು, ಇಂದು ಮಾಜಿ ಪ್ರಧಾನಿ ದೇವೇಗೌಡರು ಭಾಗಿಯಾಗಲಿದ್ದಾರೆ. ರೈತರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ದೊಡ್ಡಗೌಡರು ಬೆಳಗ್ಗೆ 10ಕ್ಕೆ ಬಿಡದಿಯ ಬೇಜಿಎಸ್ ವೃತ್ತದಿಂದ ಪಾದಯಾತ್ರೆ ಆರಂಭ ಆಗಲಿದೆ. ಬೇಜಿಎಸ್ ವೃತ್ತದಿಂದ ನೈಸ್ ಜಂಕ್ಷನ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡುವಂಥದ್ದು. ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು, ಎಂಎಲ್ಸಿಗಳು, ಸಾವಿರಾರು ಕಾರ್ಯಕರ್ತರು, ರೈತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಪೂರ್ಣವಾಗಿ ಯೋಜನೆಯನ್ನ ಕೈ ಬಿಡುವಂತೆ ಒತ್ತಾಯಿಸಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದು, ಜೆಡಿಎಸ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ. ಇಂದು ಎರಡನೇ ದಿನಕ್ಕೆ ಕಾಲಿಟ್ಟುವಂತ ಜೆಡಿಎಸ್ನ ಪಾದಯಾತ್ರೆ ಸಂಪೂರ್ಣವಾಗಿ ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈ ಬಿಡಬೇಕು ಕಾಂಗ್ರೆಸ್ ಸರ್ಕಾರ. ಆ ನಿಟ್ಟಿನಲ್ಲಿ ಈಗ ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು ಜೆಡಿಎಸ್. ನಿನ್ನೆ ಪಾದಯಾತ್ರೆ ಮಾಡಿ ಇಂದು ಕೂಡ ಪಾದಯಾತ್ರೆ ಅಂದರೆ 3 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳು ಸಮರ ಸಾರಿದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈಗ ಜೆಡಿಎಸ್ನ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಏನು ಪಾದಯಾತ್ರೆ ಮಾಡ್ತಿದ್ದಾರೆ ಜೆಡಿಎಸ್ ನಾಯಕರು. ಅಂದ್ರೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಲಿಕ್ಕೋಸ್ಕರ ಜೆಡಿಎಸ್ ಏನೊಂದು ಪಾದಯಾತ್ರೆ ಮಾಡ್ತಿದೆ, ಏನೊಂದು ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಿದೆ. ಒಂದು ವಿರೋಧಿಸುವಂತ ಏನೊಂದು ಪಾದಯಾತ್ರೆಗೆ ಸಾಕಷ್ಟು ಜನರು ಬೆಂಬಲವನ್ನು ನಿನ್ನೆ ಕೊಟ್ಟಿರುವಂಥದ್ದು. ಇನ್ನು ಇವತ್ತು ಕೂಡ ಸಾಕಷ್ಟು ಜನ ಅಂದರೆ ಏನು ಬಿಡದಿ ಭಾಗದ ರೈತರಲ್ದಲೇ ಹೊರಗಡೆ ಭಾಗದ ರೈತರು ಕೂಡ ಸಾಕಷ್ಟು ಜನರು ಕೂಡ ಈ ಒಂದು ಪಾದಯಾತ್ರೆಗೆ ಈಗ ಆಲ್ರೆಡಿ ಆಗಮಿಸ್ತಾ ಇರುವಂಥದ್ದು. ಸದ್ಯ ಈ ಒಂದು ಬಿಡದಿ ಏನು BGS ಸರ್ಕಲ್ ಇದೆ, ಈ ಒಂದು BGS ಸರ್ಕಲ್ನಲ್ಲೂ ಕೂಡ ಏನೊಂದು ತೆರೆದ ವಾಹನ ಕೂಡ ಈಗ ಸಿದ್ಧವಾಗಿದೆ. ಈ ಒಂದು ತೆರೆದ ವಾಹನದಲ್ಲಿ ಒಂದು ಚಾಲನೆಯನ್ನು ಕೊಡಲಿದ್ದಾರೆ. ಸದ್ಯ ಇವತ್ತು ಏನು ಕುಮಾರಸ್ವಾಮಿ ಅವರು ನಿನ್ನೆ ಬಂದು ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟರು. ಇವತ್ತು ದೇವೇಗೌಡರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಇನ್ನು ದೇವೇಗೌಡರು ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದಲೇ ಚಾಲನೆ ಕೊಡಬೇಕಾಗಿರುವಂಥದ್ದು. ಇವತ್ತಿನ ಪಾದಯಾತ್ರೆ ಏನು ಕುಂಬಳಗೂಡುವರೆಗೂ ಸಾಗುತ್ತೆ. ಕುಂಬಳಗೂಡಲ್ಲಿ ಇವತ್ತಿನ ಪಾದಯಾತ್ರೆ ಏನು ಜೆಡಿಎಸ್ನ ಎರಡನೇ ದಿನದ ಪಾದಯಾತ್ರೆ ಎಂಡಾಗುತ್ತೆ. ಇನ್ನು ಈ ಒಂದು ಪಾದಯಾತ್ರೆಗೆ ಸಾಕಷ್ಟು ಜನರು ನೋಡ್ತಿರ್ಬೋದು. ಇಲ್ಲಿ ಆಲ್ರೆಡಿ ಸಾಕಷ್ಟು ಬ್ಯಾನರ್ಗಳಾಗಿರ್ಬೋದು, ಸಾಕಷ್ಟು ಕಟೌಟ್ಗಳಾಗಿರ್ಬೋದು ಇಲ್ಲಿ ಕಟ್ಟಿರುವಂಥದ್ದು. ಈ ಒಂದು ಪಾದಯಾತ್ರೆಗೆ ನಿನ್ನೆನೂ ಕೂಡ ಸಾಕಷ್ಟು ನಾವು ಅಂದರೆ ಬೈರಮಂಗಲದಿಂದ ನಾವೇನು ಬಂದ್ವಿ, ಬೈರಮಂಗಲದಿಂದ ಏನು ಬಿಡದಿಯ BGS ವೃತ್ತದವರೆಗೂ ಕೂಡ ಸಾಕಷ್ಟು ಏನು ಬ್ಯಾನರ್ ಆಗಿರ್ಬೋದು ಎಲ್ಲವನ್ನು ಕೂಡ ಅಳವಡಿಸಿರುವಂಥದ್ದು. ಸದ್ಯ ಈಗ ಇಲ್ಲಿನ ಏನು ರೈತ ಮುಖಂಡರಾಗಿರ್ಬೋದು, ಇಲ್ಲಿ ಏನು ಪಾದಯಾತ್ರೆಗೆ ಪಾಲ್ಗೊಳ್ತಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ ನಾವು. ಅಣ್ಣ, ಈಗ ನೀವು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ದೀರಾ, ಈ ಒಂದು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಏನು ಆಗ್ರಹ ನಿಮ್ಮದು? ಸರ್, ನಾವು ಏನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಅಂದರೆ ಪಾದಯಾತ್ರೆ ಉದ್ದೇಶ ಏನು ಗೊತ್ತಾ ಸರ್, ರೈತರು ಜಮೀನ ಬಿಟ್ಬಿಡಿ ಸ್ವಾಮಿ ಅಂತ ನಾವು ಕೇಳ್ಕೊತಿದ್ದೀವಿ ಸರ್. ಇವತ್ತಿಂದ ನಾವು ಶುರು ಮಾಡ್ತಿಲ್ಲ ಸರ್. ಇವು ಟೌನ್ಶಿಪ್ ಅಂತ ಅನೌನ್ಸ್ ಮಾಡಿದಾರಲ್ಲ ಸರ್, ಏನಕ್ಕೆ ಸರ್ ರೈತರ ಭೂಮಿನ ನಿಮ್ಗೆ ರೈತರ ಭೂಮಿ ಏನಕ್ಕೆ ಬೇಕು? ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಂತ್ರಿಮಂಡಲ ಸಂಪೂರ್ಣ ಪ್ರತಿಯೊಬ್ಬರು ಒಟ್ಟಾಗಿ ಅನ್ನ ತಿಂತಾರೆ ಅಂತ ಅನ್ಕೊಂಡಿದ್ದೀವಿ ಸರ್. ಇವರು ರೈತರು ಜಮೀನ ಕೊಂಡ್ಕೊಂಡ್ಬಿಟ್ಟು ರೈತರ ಜಾಗನ ಲೇಔಟ್ಗಳು ಮಾಡಿಬಿಟ್ಟು ಒಟ್ಟಾಗಿ ಸಿಮೆಂಟ್ ತಿಂತಾರೆ, ಕಾಂಕ್ರೀಟ್ ತಿಂತಾರೆ ಸರ್ ಇವರು. ನಮಗೇನು ಕೇಳ್ತಿರೋದು, ರೈತರ ಜಾಗ ಬಿಟ್ಬಿಡಿ ಸ್ವಾಮಿ, ಬೇರೆ ಜಾಗ ತಗೊಳ್ಳಿ ಸ್ವಾಮಿ. ನೀವು ಕರ್ನಾಟಕದಲ್ಲಿ ತುಂಬ ನಾರ್ತ್ ಕರ್ನಾಟಕ ಡೆವಲಪ್ ಮಾಡಿ ಸ್ವಾಮಿ. ನೀವು ಉತ್ತರ ಕರ್ನಾಟಕ ನಮ್ಮ ಗದಗ, ಹುಬ್ಬಳ್ಳಿ, ಧಾರವಾಡ ಆ ಕಡೆ ಎಲ್ಲ ಬಯಲುಸೀಮೆ ಸುಮಾರು ಇದೆ. ಹೊರಭೂಮಿ ಎಲ್ಲೆಲ್ಲ ಜಮೀನುಗಳು ಮಾಡ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ. ಮಳೆ ಬೆಳೆ ಬಂದ್ರೆ ಅವ್ರು ನಂಬ್ಕೊಂಡಿರೋದು. ಅಂಥ ಜಮೀನು ಅಂಥ ಜಾಗದಲ್ಲಿ ಹೋಗಿ ಮಾಡಿ, ನಿಮ್ಮದು ಏನು ಟೌನ್ಶಿಪ್ ಮಾಡಬೇಕು, ನೀವೇನು ಸಿಟಿಲಿ ಮಾಡಬೇಕು ಎಲ್ಲ ಅಲ್ಲಿ ಮಾಡಿ. ಇಲ್ಲಿ ಒಳ್ಳೆ ಜಾಗನ ನೀವು ಹಾಳು ಮಾಡಿಬಿಟ್ಟು ನಾಳೆ ದಿನ ನೀವು ಹೊಟ್ಟೆಗೆ ಏನು ತಿಂತೀರ ಅದ ಹೇಳಿ ತಿಂತೀರಾ? ನಾಳೆ ದಿನ ಎಲ್ಲ ಮಾಡಿಬಿಟ್ಟು ಎಷ್ಟು ನಾನು ಹೇಳ್ಕೊಳೋದು. 3 ಕೋಟಿ ಬೆಂಬಲ ಬೆಲೆನ ಘೋಷಿಸಿದ್ದಾರೆ. ಈಗ ಆಲ್ರೆಡಿ 2 ಕೋಟಿ ಘೋಷಿಸಿದ್ರು, ಈಗ 3 ಕೋಟಿ ಘೋಷಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೈತರು ಕೊಡಕ್ಕೆ ರೆಡಿ ಆಗಿದ್ದಾರಾ ಅಂತ? ಸರ್, ರೈತರು ಕೊಡಕ್ಕೆ ರೆಡಿ ಆಗಿದ್ದಾರೆ ಅಂದರೆ ಈಗ ನಮ್ಮ ದೇಶದಲ್ಲಿ ಮೇಯ್ನ್ ಆಗಿ ಮನುಷ್ಯಂಗೆ ಬದುಕಕ್ಕೆ ಬೇಕಾಗಿರೋಂಥದ್ದು ಮೂಲಭೂತ ಸೌಕರ್ಯ ಆಹಾರ ಆಗಿರುತ್ತೆ ಸರ್. ಈಗ ಇವರು ಎಷ್ಟೇ 3 ಕೋಟಿ ಅಲ್ಲ 300 ಕೋಟಿ ಕೊಟ್ಟರು ಇವರು
ಹೊಟ್ಟೆಗೆ ಊಟನೇ ಬೇಕಾಗುತ್ತೆ ಸರ್, ದುಡ್ಡನ್ನು ತಿನ್ನೋಕ್ಕಾಗಲ್ಲ. ಹಂಗಾಗಿ ರೈತರ ಜಾಗನ ರೈತರಿಗೆ ಬಿಟ್ಬಿಡಿ ಸ್ವಾಮಿ. ಯಾಕೆ ಎಷ್ಟೋ ಜನ ನೀವೇ ನೋಡ್ತಿದ್ದೀರಾ, ಪ್ರತಿದಿನ ಮಾಧ್ಯಮಗಳಲ್ಲೇ ನೋಡ್ತಿರ್ಬೋದು, ಪ್ರತ್ಯಕ್ಷವಾಗಿ ನೋಡ್ತಿರ್ಬೋದು, ಎಷ್ಟು ಜನ ರೈತರುಗಳು ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಹಂಗಾಗಿ ರೈತರು ಸಂಪೂರ್ಣ ಪ್ರತಿಯೊಬ್ಬ ಎಲ್ಲ ರೈತರು ಕೊಡೋಕೆ ರೆಡಿ ಇಲ್ಲ ಸ್ವಾಮಿ. ಎಲ್ಲೋ 1%, 2% ಒಂದಷ್ಟು ಪರ್ಸೆಂಟೇಜ್ಗಳು ಕೊಡೋಕೆ ರೆಡಿ ಇರ್ಬೋದು ದುಡ್ಡಿನಾಸೆಗೆ ಆಮಿಷಪಟ್ಟು. ಆದರೆ ಯಾರು ಒರಿಜಿನಲ್ ರೈತರು ಇದ್ದಾರಲ್ಲ ಅವ್ರು ಯಾರೋ ಅವ್ರ ಭೂಮಿನ ಮಾರೋದಕ್ಕೆ ಇಷ್ಟಪಡ್ತಿಲ್ಲ. ಪ್ರತಿಯೊಬ್ಬರು ಬೀದಿಗಿಳಿತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ರೈತರ ಜಾಗನ ಬಿಟ್ಬಿಡಿ, ರೈತರಿಗೆ ಕೊಟ್ಬಿಡಿ ಅಂತ ನಾವು ಕೇಳ್ಕೊತೀವಿ ಸ್ವಾಮಿ. ಓಕೆ, ಥ್ಯಾಂಕ್ ಯು. ಎಸ್, ನೋಡ್ತಿರ್ಬೋದು ಈಗ ಏನು ಇಲ್ಲಿ ರೈತರ ಆಗ್ರಹ ಅಂದರೆ ಏನು ಈ ಒಂದು ಭೂಮಿ ಇದೆ, ಟೌನ್ಶಿಪ್ ಮಾಡಿ ಹೊರಟಿದ್ದಾರೆ. ಈ ಒಂದು ಟೌನ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಬೇಡಿ. ಯಾಕಂದರೆ ನಾರ್ತ್ ಕನ್ನಡದಲ್ಲಿ ಬರ್ಡ್ ಭೂಮಿ ಇದೆ, ನಾರ್ತ್ ಕರ್ನಾಟಕದಲ್ಲಿ ಯಾವ ಒಂದು ಕಡೆ ಹೋಗಿ ಒಂದು ಪಾದಯಾತ್ರೆ ಏನು ಟೌನ್ಶಿಪ್ ಎಲ್ಲವನ್ನು ಕೂಡ ಮಾಡಿ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಿರೋವಂಥದ್ದು. ಇದು ನಮ್ಮ ಜೊತೆ ಒಬ್ಬರು ಯಜಮಾನ್ರಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಯಜಮಾನ್ರೆ, ಈಗ ಟೌನ್ಶಿಪ್ ಮಾಡೋಕೆ ಹೊರಟವ್ರೆ, ಏನು ನಿಮ್ಮ ಆಗ್ರಹ? ಟೌನ್ಶಿಪ್ ಮಾಡಬೇಕಾ ಬೇಡವಾ? ಸರ್, ನಮಗೆ ರೈತರಿಗೆ ನ್ಯಾಯ ಸಿಗಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು, ಒಳ್ಳೇದಾಗಬೇಕು. ಬಟ್ ಏನಂದ್ರೆ ಈಗ ಜಮೀನು ಕಸ್ಕೊಂತವ್ರೆ ಅಂದರೆ ಈಗ ನಮಗೆ ಇರೋದೇ ಜಮೀನಿಂದ ನಾವು ಜೀವನ ಮಾಡೋದು. ದುಡ್ಡು ಕಾಸು ಇರುತ್ತೆ, ಸಾಕಷ್ಟು ಇರುತ್ತೆ, ದುಡ್ಡು ಇರೋಲ್ಲ ಕಣ್ರಿ. ಅದು ನಾವು ಜಮೀನು ಉಳಿಸ್ಕೊಳ್ಳೋಣ, ನಮ್ಮ ತಂದೆ ಮಾಡಿದ ಹಿರಿಯರು ಮಾಡಿದ ಆಸ್ತಿ ಜಮೀನನ್ನು ಉಳಿಸ್ಕೊಳ್ಳೋಣ. ಅವಕ್ಕೋಸ್ಕರ ನಮಗೆ ರೈತರಿಗೆ ಒಳ್ಳೇದಾಗಬೇಕು ಅಂತಂದೇಳಿ ಅದು ಎಲ್ಲಿಗೆನ ಹತ್ತಲಿ, ಎಲ್ಲಿ ತನಕನಾರ ಇರಲಿ, ಅದನ್ನು ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಆದೇವೆ ಅಂತ ಹೇಳಬಲ್ಲೆ ನಾನು ಹೆಚ್ಚಿಗೆ. ಹರಪನಹಳ್ಳಿ ತಾಲೂಕು, ಈ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಎಸ್, ನೋಡ್ತಿರ್ಬೋದು ಸದ್ಯ ಇಲ್ಲಿನ ರೈತರು ಕೂಡ ಹೇಳ್ತಿರೋಂತೆ ನಮ್ಮ ಪೂರ್ವಜರು ಏನಿ ಒಂದು ನಮ್ಮ ಭೂಮಿಗೆ ಒಂದು ನೆಲೆಯನ್ನು ಕಟ್ಕೊಟ್ಟಿದ್ದಾರೆ, ಆ ಒಂದು ನೆಲೆನ ಉಳಿಸ್ಕೊಬೇಕು ಅನ್ನೋ ಮಾತನ್ನು ರೈತರು ಕೂಡ ಹೇಳ್ತಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಯಾವುದು ಇಲ್ಲ ಇಲ್ಲಿ ರೈತರ ಪಕ್ಷ ಯಾವತ್ತ ಸಾಯಿಗಂಟು ರೈತರಿಗೋಸ್ಕರ ದೇವೇಗೌಡರು ಎಷ್ಟು ಡ್ಯಾಮ್ ಕಟ್ಟಿದಾರೋ, ನೀರಾವರಿ ಮಾಡಿರೋದು ದೇವೇಗೌಡರು ಕಟ್ಟಿರೋದು ಪಕ್ಷ. ದೇವೇಗೌಡರು ರೈತರಿಗೋಸ್ಕರ ಮಾಡಿರೋದು, ಇನ್ಯಾವ ಸರ್ಕಾರ ಮಾಡಿಲ್ಲ. ಅವ್ರಿರೋ ಗಂಟ ನಮ್ಮ ಹೋರಾಟ, ನಾವು ರೈತ ಇರ್ತೀವಿ. ದೇವೇಗೌಡರು ನಮ್ ಬಿಡಲ್ಲ. ನಮ್ಮ ಅಣ್ಣ ಹೇಳಿದ ರೈತರ ಪಕ್ಷ, ಇದು ಕಟ್ಟಿರೋ ರೈತರ ಪಕ್ಷ, ದೇವೇಗೌಡರ ಪಕ್ಷ. ಯಾರ್ಯಾರ ಕಾಡಿಗೂ ನಾವು ಬಿಡಲ್ಲ, ಬಿಡದಿ ಟೌನ್ ಮಾಡಕ್ಕೆ ಬಿಡಲ್ಲ. ನಾವು ಚಾಲೆಂಜ್ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಯಾರಾಗ್ಲಿ ನಾವು ಚಾಲೆಂಜ್ ಮಾಡ್ತೀವಿ. ಇದು ಪಕ್ಷ ಅಷ್ಟ. ಎಸ್, ನೋಡ್ತಿರ್ಬೋದು ಇಲ್ಲಿನ ರೈತರು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡ್ತಿರೋಂಥದ್ದು. ಯಾವುದೇ ರೀತಿಯಾಗಿ ನಾವು ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ, ಇಲ್ಲಿನ ರೈತರು ಕೂಡ ನಮ್ಮ ಜಮೀನನ್ನು ನಾವು ಉಳಿಸ್ಕೋತೀವಿ ಅನ್ನೋ ಮಾತನ್ನ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬಿಡದಿ.